ಶ್ರೀ ಗುರುಭ್ಯೋ ನಮಃ. ಸದ್ಗುರು ಶ್ರೀ ಸಾಯಿದೇವಾಯ ನಮಃ. ಕನ್ನಡ ನಾಡಿನ ಸಮಸ್ತ ವೀಕ್ಷಕರಿಗೆ ನಮ್ಮ ಈ ಒಂದು ಸನ್ಮಾರ್ಗದರ್ಶನ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಫೆಬ್ರವರಿ 15ನೇ ತಾರೀಕು ಬರ್ತಕ್ಕಂಥ ಮಹಾಶಿವರಾತ್ರಿ ಕಳೆದ ನಂತರ ತುಲಾ ರಾಶಿಯವರ ಜಾತಕದಲ್ಲಿ ಜೀವನದಲ್ಲಿ ಆಗ್ತಕ್ಕಂಥ ಮುಖ್ಯ ಬದಲಾವಣೆಗಳೇನು, ಜೊತೆಗೆ ಗ್ರಹಗಳ ಸಂಚಾರದಿಂದ ಇವ್ರ ಜೀವನದಲ್ಲಿ ಆಗ್ತಕ್ಕಂಥ ಪಾಸಿಟಿವ್ ಮತ್ತು ನೆಗೆಟಿವ್ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥ ಸಮಸ್ಯೆಗಳಿಗೆ ಮುಖ್ಯ ಪರಿಹಾರ ಸಿಗ್ತಾ ಇಲ್ಲ ಅಂತಂದರೆ ನಮ್ಮ ಡಿಸ್ಪ್ಲೇಲಿ ಕಾಣ್ತಕ್ಕಂಥ ನಂಬರ್ಗೆ ಕರೆ ಮಾಡಿ ನಮ್ಮನ್ನು ನೇರವಾಗಿ ಭೇಟಿಯಾಗಿ ನಿಮ್ಮ ಸಮಸ್ಯೆಗೆ ಸಂಪೂರ್ಣ ಮತ್ತು ಶಾಶ್ವತ ಪರಿಹಾರವನ್ನು ನಮ್ಮಿಂದ ಪಡೆದುಕೊಳ್ಳಿ. ಮೊದಲನೇದಾಗಿ ಗ್ರಹಗಳ ಸಂಚಾರ ಬಗ್ಗೆ ನೋಡೋದಾದರೆ, ಶನಿದೇವನು ನಿಮ್ಮ ರಾಶಿಯಿಂದ 5ನೇ ಮನೆಯಲ್ಲಿ ಸಂಚರಿಸೋದ್ರಿಂದ ಇದನ್ನು ಪಂಚಮ ಶನಿ ಅಂತ ಕೂಡ ಕರಿತೀವಿ. ಇದು ಸಂತಾನ ನಂತರ ಪ್ರೀತಿಯ ಮೇಲೆ ಪ್ರಭಾವ ಬೀರುತ್ತೆ. ಶಿವನ ಕೃಪೆಯಿಂದ ಶನಿಯ ಈ ಸ್ಥಾನವು ನಿಮಗೆ ಕಠಿಣ ಶಿಸ್ತನ್ನು ಕೊಡ್ತಾನೆ. ಇನ್ನು ಗುರುವಿನ ಬಗ್ಗೆ ನೋಡೋದಾದರೆ, ಗುರುವು 9ನೇ ಮನೆಯಲ್ಲಿ ಸಂಚಾರ ಮಾಡ್ತಿರೋದ್ರಿಂದ ತುಲಾ ರಾಶಿಗೆ ದೊಡ್ಡ ವರ ಅಂತಲೇ ಹೇಳ್ಬೋದಾಗುತ್ತೆ. ಕಳೆದ ಕೆಲವು ವರ್ಷಗಳಿಂದ ಅನುಭವಿಸಿದ ಕೆಲವೊಂದು ಅಡೆತಡೆಗಳು, ಸಮಸ್ಯೆಗಳು, ಗೊಂದಲಗಳು ಈಗ ನಿವಾರಣೆ ಕಾಣುತ್ತೆ. ಇನ್ನು ರಾಹುವಿನ ಗ್ರಹ ಸಂಚಾರದ ಬಗ್ಗೆ ನೋಡೋದಾದರೆ, ಇನ್ನು ರಾಹು ಮತ್ತು ಕೇತುವಿನ ಸಂಚಾರ ಬಗ್ಗೆ ನೋಡೋದಾದರೆ, ರಾಹು 6ನೇ ಮನೆ, ಕೇತು 12ನೇ ಮನೆಯಲ್ಲಿ ಸಂಚಾರ ಮಾಡ್ತಿರೋದ್ರಿಂದ 6ನೇ ಮನೆಯ ರಾಹು ಶತ್ರು ಹಂತಕ ಯೋಗವನ್ನು ನೀಡ್ತಾನೆ. ನಿಮ್ಮ ವಿರೋಧಿಗಳು ನಿಮ್ಮ ಮುಂದೆ ಮಂಡಿಯನ್ನು ಊರ್ತಾರೆ. ಕೇತು 12ನೇ ಮನೆಯಲ್ಲಿ ಇರೋದ್ರಿಂದ ಧಾರ್ಮಿಕ ಅಥವಾ ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಹೆಚ್ಚಾಗಿ ಹಣವನ್ನು ತೊಡಗಿಸ್ತಾರೆ. ಇನ್ನು ವೃತ್ತಿ ಮತ್ತು ಉದ್ಯೋಗದಲ್ಲಿ ನೋಡೋದಾದರೆ, ಮೊದಲಿಗೆ ಸಕಾರಾತ್ಮಕ ಅಂಶದಲ್ಲಿ 6ನೇ ಮನೆಯಲ್ಲಿ ರಾಹು ಇರೋದ್ರಿಂದ ಕಚೇರಿಯಲ್ಲಿ ನಿಮ್ಮ ಪ್ರಭಾವ ಹೆಚ್ಚಾಗುತ್ತೆ. ಎಂತಹ ಕಠಿಣ ಸಮಸ್ಯೆಗಳಿದ್ರೂ ಕೂಡ, ಸವಾಲುಗಳಿದ್ರೂ ಕೂಡ ನೀವು ನಿಮ್ಮ ಒಂದು ಚತುರತೆಯಿಂದ ಎದುರಿಸ್ತೀರ. ಹೊಸ ಉದ್ಯೋಗದ ಒಂದು ಅಪೇಕ್ಷೆಯಲ್ಲಿರೋರಿಗೆ ಪ್ರತಿಷ್ಠಿತ ಕಂಪನಿಗಳಿಂದ ಆಫರ್ಗಳು ಬರುತ್ತೆ. ಇನ್ನು ನಕಾರಾತ್ಮಕ ಅಂಶದ ಬಗ್ಗೆ ನೋಡೋದಾದರೆ, ಪಂಚಮ ಶನಿಯು ನಿಮ್ಮ ಸೃಜನಶೀಲತೆಗೆ ಒಮ್ಮೊಮ್ಮೆ ತಡೆಯನ್ನು ನೀಡಬಹುದು. ಕೆಲಸದಲ್ಲಿ ಏಕಾಗ್ರತೆ ಕೊರತೆ ಉಂಟಾಗುತ್ತೆ. ಶೀಘ್ರವಾಗಿ ಯಶಸ್ಸು ಸಿಗ್ತಾ ಇಲ್ಲ ಅಂತ ಒಂದು ಹತಾಶೆ ಬೇಡ. ಇನ್ನು ಆರ್ಥಿಕ ಸ್ಥಿತಿ ಬಗ್ಗೆ ನೋಡೋದಾದರೆ, ಆರ್ಥಿಕ ಸ್ಥಿತಿಯಲ್ಲಿ ಸಕಾರಾತ್ಮಕ. ಗುರು ಭಾಗ್ಯಸ್ಥಾನದಲ್ಲಿ ಇರೋದ್ರಿಂದ ಹಣದ ದಾರಿ ಉತ್ತಮವಾಗಿರುತ್ತೆ. ಐಷಾರಾಮಿ ವಸ್ತುಗಳ ಮೇಲೆ ಹೂಡಿಕೆ ಮಾಡಲು ಇದು ಒಳ್ಳೆಯ ಸಮಯ. ಇನ್ನು ನಕಾರಾತ್ಮಕ ಅಂಶದ ಬಗ್ಗೆ ನೋಡೋದಾದರೆ, 12ನೇ ಮನೆಯಲ್ಲಿ ಕೇತು ಇರೋದ್ರಿಂದ ಅನಗತ್ಯ ಖರ್ಚುಗಳು ಹೆಚ್ಚಾಗುತ್ತೆ. ಇನ್ನು ವ್ಯವಹಾರದ ಬಗ್ಗೆ ಸಕಾರಾತ್ಮಕ ಅಂಶ ನೋಡೋದಾದರೆ, ದೇಶೀಯ ಕಂಪನಿಗಳ ಜೊತೆಗೆ ವ್ಯವಹಾರ ಮಾಡ್ತಾ ಇರುವಂಥ ವ್ಯಕ್ತಿಗಳಿಗೆ ಇದು ಉತ್ತಮ ಕಾಲ ಅಂತಲೇ ಹೇಳ್ಬೋದು. ಇನ್ನು ನಕಾರಾತ್ಮಕ ಅಂಶ ಬಗ್ಗೆ ನೋಡೋದಾದರೆ, ಹೊಸ ಯೋಜನೆಗಳನ್ನು ಜಾರಿಗೆ ತರಬೇಕಾದ್ರೆ ಕಾಗದ ಪತ್ರಗಳ ಬಗ್ಗೆ ಹೆಚ್ಚಿನ ಗಮನ ಇರಲಿ. ಪಾಲುದಾರಿಕೆಯಲ್ಲಿ ನೀವು ಕೆಲಸ ಮಾಡ್ತಿದ್ರೆ ಅಥವಾ ಬಿಸ್ನೆಸ್ ಮಾಡ್ತಾ ಇದ್ರೆ ನಿಮ್ಮ ಪಾರ್ಟ್ನರ್ ಜೊತೆಗೆ ಸ್ವಲ್ಪ ಸಮಸ್ಯೆಗಳು, ಗೊಂದಲ ಆಗುವಂಥ ಸಂಭವ ಇದೆ. ಇನ್ನು ಪ್ರೀತಿ ಮತ್ತು ಕುಟುಂಬದ ಬಗ್ಗೆ ನೋಡೋದಾದರೆ, ಮೊದಲಿಗೆ ಸಕಾರಾತ್ಮಕ ಅಂಶವನ್ನು ನೋಡೋದಾದರೆ, ಪ್ರೀತಿಯಲ್ಲಿ ಸಂಬಂಧದಲ್ಲಿ ಮಧುರತೆ ಇರುತ್ತೆ. ಅವಿವಾಹಿತರಿಗೆ ಶಿವನ ಕೃಪೆಯಿಂದ ಯೋಗ್ಯ ಸಂಗಾತಿ ದೊರೆಯಲಿದ್ದಾರೆ. ಸಂಗಾತಿಯೊಂದಿಗೆ ಆಧ್ಯಾತ್ಮಿಕ ಪ್ರವಾಸ ಅಂದರೆ ದೈವ ದೇವಸ್ಥಾನಗಳಿಗೆ ಪ್ರವಾಸವನ್ನು ಹೋಗ್ತೀರಾ. ಇನ್ನು ನಕಾರಾತ್ಮಕ ಅಂಶದ ಬಗ್ಗೆ ನೋಡೋದಾದರೆ, ಪಂಚಮ ಶನಿಯು ಪ್ರೇಮಿಗಳ ನಡುವೆ ಸಣ್ಣ ಪುಟ್ಟ ಸಮಸ್ಯೆಗಳನ್ನ ಉಂಟು ಮಾಡ್ತಾನೆ. ಸಂಬಂಧದಲ್ಲಿ ಪಾರದರ್ಶಕತೆ ಇಲ್ಲ ಅಂತಂದರೆ ಸಣ್ಣ ಪುಟ್ಟ ವಿರಸಗಳು ಉಂಟಾಗುತ್ತೆ. ಇನ್ನು ಕುಟುಂಬದಲ್ಲಿ ಸಕಾರಾತ್ಮಕ ಅಂಶದ ಬಗ್ಗೆ ನೋಡೋದಾದರೆ, ಮನೆಯಲ್ಲಿ ಶಾಂತಿ ನೆಲೆಸಿರುತ್ತೆ. ಹಿರಿಯರ ಆರೋಗ್ಯ ಸುಧಾರಿಸುತ್ತೆ. ಮಕ್ಕಳ ಪ್ರಗತಿಯಿಂದ ಪೋಷಕರಿಗೆ ಹೆಮ್ಮೆ ಉಂಟಾಗುತ್ತೆ. ಇನ್ನು ನಕಾರಾತ್ಮಕ ಅಂಶದ ಬಗ್ಗೆ ನೋಡೋದಾದರೆ, 2ನೇ ಮನೆಯಲ್ಲಿ ಕೆಲವೊಂದು ಪಾಪಗ್ರಹಗಳ ದೃಷ್ಟಿ ಇರೋದ್ರಿಂದ ಮಾತನಾಡುವಾಗ ಸಂಯಮದಿಂದ ನೀವು ನಡ್ಕೊಳ್ಳೋದ್ರಿಂದ ನಿಮ್ಮ ಒಂದು ಜೀವನದಲ್ಲಿ ಆಗ್ತಕ್ಕಂಥ ಸಮಸ್ಯೆಗಳಿಗೆ ಒಂದು ಕಡಿವಾಣ ಹಾಕಬಹುದಾಗುತ್ತೆ. ನಿಮ್ಮ ಕಟುವಾದ ಮಾತು ಕುಟುಂಬದ ನೆಮ್ಮದಿಗೆ ಭಂಗವನ್ನು ತರಬಹುದು. ಇನ್ನು ಆರೋಗ್ಯದ ವಿಚಾರದಲ್ಲಿ ಸಕಾರಾತ್ಮಕ ಅಂಶವನ್ನು ನೋಡೋದಾದರೆ, ಯೋಗ ಮತ್ತು ಪ್ರಾಣಯಾಗದಲ್ಲಿ ಆಸಕ್ತಿಯನ್ನು ಹೆಚ್ಚಾಗಿಸ್ಕೊತೀರಾ. ಇನ್ನು ಮಾನಸಿಕ ಶಕ್ತಿ ಹೆಚ್ಚಾಗುತ್ತೆ. ಇನ್ನು ನಕಾರಾತ್ಮಕ ಅಂಶವನ್ನು ನೋಡೋದಾದರೆ, ಸೊಂಟದ ನೋವು ಮತ್ತು ಭುಜದ ನೋವು ಬರತಕ್ಕಂಥ ಸಂಭವ ಇದೆ. ಅದರ ಬಗ್ಗೆ ಎಚ್ಚರ ಇರಲಿ. ಅತಿಯಾದ ಮಾನಸಿಕ ಒತ್ತಡದಿಂದ ನಿದ್ರೆ ಇಲ್ಲದಂತಾಗೋದು. ಇನ್ನು ಶಿವನ ಕೃಪೆಗೆ ಪಾತ್ರರಾಗಬೇಕಂತಂದರೆ, ಶಿವನಿಗೆ ಪ್ರತಿ ಸೋಮವಾರ ಸುಹಾಸಿತ ಎಣ್ಣೆಯಿಂದ ಅಥವಾ ಶ್ರೀಗಂಧದ ಲೇಪನವನ್ನು ಶಿವನಿಗೆ ಮಾಡೋದ್ರಿಂದ ಈ ಒಂದು ರಾಶಿಯವರಿಗೆ ಅತ್ಯಂತ ಶ್ರೇಷ್ಠ ಅಂತ ಹೇಳ್ಬೋದಾಗುತ್ತೆ. ಪ್ರತಿನಿತ್ಯ ಓಂ ನಮಃ ಶಿವಾಯ ಜೊತೆಗೆ ಓಂ ಶಂ ಶುಕ್ರಾಯ ಎಂಬ ಮೂಲ ಮಂತ್ರವನ್ನು ಜಪಿಸಿ. ಒಟ್ಟಾರೆಯಾಗಿ ಇದಾಗಿತ್ತು ತುಲಾ ರಾಶಿಯವರ ಮಹಾಶಿವರಾತ್ರಿ ಕಳೆದಂತ ಇರತಕ್ಕಂಥ ಒಂದು ಆಗೋ ಹೋಗುಗಳ ಬಗ್ಗೆ, ಪಾಸಿಟಿವ್ ಮತ್ತು ನೆಗೆಟಿವ್ ಬಗ್ಗೆ ಮಾಹಿತಿ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಈ ಒಂದು ಚಾನಲ್ನ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.